ಸಿಹಿ ಸುದ್ದಿ ಸಿಹಿ ಸುದ್ದಿ. ಏನಪ್ಪ ಈ ಸಿಹಿ ಸುದ್ದಿ ಅಂದ್ರ? ನನ್ನ ಹೆಸರು ಶಾಂತ ಅಂತ, ನಮ್ಮೂರು ಅಡ್ಡಳ್ಳಿ. ನನ್ನ ಮಗಳ ಹೆಸರು ಸಂಗೀತ. ನನ್ನ ಹೆಸರು ಸರೋಜಾ, ತುಮ್ಸೋಗಿ. ಮಕ್ಕಳಿಬ್ಬರು ವಂಜಾಕ್ಷಿ, ನಂದಿತಾ ಅಂತ. ನನ್ನ ಹೆಸರು ಶಾಂತಮಣಿ, ನಾನು ಅಡಳ್ಳಿ. ನನ್ನ ಮಗಳು ಸ್ನೇಹ ಅಂತ ಹೇಳಿ, ಅವಳು CA ಮಾಡ್ತಿದ್ದಾಳೆ, ಫೈನಲ್ ಇಯರು. ನನ್ನ ಮಗ ಒಬ್ಬ ಇಂಜಿನಿಯರ್ ಆಗಲ್ಲ, ಅದಕ್ಕೆ ನನಗೆ ಖುಷಿ ಪಡಬೇಕು ಅನಿಸುತ್ತೆ. ಪ್ರೊಫೆಸರ್ಗಳು ನಮ್ಮಿಬ್ರು ಕರೆದು ಹೇಳಿದ್ರು ಅವಾಗ, ನಿಜವಾಗ್ಲೂ ಫಸ್ಟ್ ಅಟೆಂಪ್ಟಲ್ಲಿ CA ಮಾಡಿದ್ದಾಳೆ ಅಂದರೆ ಸಖತ್ ಖುಷಿ ಆಗ್ತಾಯಿದೆ ಕಣಮ್ಮ ಅಂದಾಗ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತು. NCCಲಿ ಎಲ್ಲದರಲ್ಲೂ ಈ 3 ಗ್ರೇಡ್ ತೆಗ್ದೋಳೆ ಮೇಡಮ್. ಅದರಿಂದ ಅವಳಿಗೆ ಸೀಲ್ಡ್ ಎಲ್ಲ ಕೊಟ್ಟವ್ರೆ. ಅವಳು ನವೋದಯ ಸ್ಟೂಡೆಂಟು, PUCನೂ ಮುಗೀತು. ಆಮೇಲೆ CPT ಮಾಡಬೇಕು ಅಂತ ಅಂದ್ಬಿಟ್ಟು CPTನಲ್ಲಿ ಓದಿ ಅವಳು ಇಡೀ ನಮ್ಮ ಮೈಸೂರು ಯೂನಿವರ್ಸಿಟಿಗೇ ಫಸ್ಟ್ ಬಂದಳು. ಅದೊಂದು ಸಖತ್ತು ಖುಷಿ ಆಯಿತು. ಆಗ ಮುಂದೆ ಓದಿಸೋಕ್ಕೆ ಮೈಸೂರಲ್ಲಿ ಎಲ್ಲೂ ಅವಕಾಶ ಇರಲಿಲ್ಲ, ಬೆಂಗಳೂರಿಗೆ ಕಳಿಸ್ಬೇಕು. ನಾವು ಗಂಡ ಹೆಂಡ್ತಿರಿಬ್ಬರು ಹೋಗಿ ಕ್ಯಾಪ್ಸ್ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಟು, ಅಲ್ಲೋಗಿ ಕೇಳಿದ್ವಿ. ಅವರು ಬೇರೆ ಮಕ್ಕಳಿಗಿನ್ನ ಇವಳಿಗೆ ಅರ್ಧ ಅಮೌಂಟ್ಗೆ ಜಾಯಿನ್ ಮಾಡಿಕೊಂಡ್ರು. 8ನೇ ಕ್ಲಾಸ್ವರೆಗೆ ಅಡ್ಡಳ್ಳಿಲಿ ಓದಿಸ್ತು. ಆಮೇಲೆ SLC ಗಂಟ ಬೆಳ್ತೂರಿನಲ್ಲಿ ಓದಿಸ್ತು. ಬೆಳೆಸ್ತೀವ್ರಲ್ಲಿ ಓದಿಸ್ದಾಗ ನನ್ನ ಮಗ ಚೆನ್ನಾಗಿ ಮಾರ್ಕ್ಸ್ ತೆಗ್ದಾಗ ಏನು ಮಾಡೋದು, ಖುಷಿ ಒಳಗಡೆ ಓದಿಸ್ಬೇಕಲ್ಲ ಅನ್ನೋ ಖುಷಿ. ಬಂಡವಾಳಿಲ್ಲ ಓದ್ಸೋಕೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿಸ್ತು ಮೇಡಮ್. ಅದರಲ್ಲೂ ಚೆನ್ನಾಗಿ ಮಾರ್ಕ್ಸ್ ಇಂಜಿನಿಯರ್ ಸೀಟು ಗೌರ್ಮೆಂಟ್ ಸೀಟು ಸಿಕ್ಬಿಡ್ತು ಮೇಡಮ್. ಅದಕ್ಕೆ NCCಯಿಂದ ಸ್ಕಾಲರ್ಶಿಪ್ ಬಂದೈತೆ, ಒಂದು 15,000 ರೂಪಾಯಿ ಗಂಟ. ಇನ್ನೊಂದು SSLCನಲ್ಲಿ ಅವಳು 98.2 ತಗೊಂಡ್ಳು. ಅದು ಒಂದು ಖುಷಿ ವಿಚಾರನೇ. ಆವಾಗ ನಮಗೆ ಕರೆದು ಎಲ್ಲರ ಮುಂದೆನೂ ಇವರು ಸ್ನೇಹ ಅವ್ರ ಅಪ್ಪ ಅಮ್ಮ ಅಂತಂದರು. ಹಾಗಂತೂ ಸಖತ್ತು ಹೆಮ್ಮೆಯಾದ ವಿಷಯ ಅದು. ಎಲ್ಲರ ಮುಂದೆನೂ ಮಕ್ಕಳಿಂದ ನಾವು ಹೆಸರು ಕೇಳ್ತೀವಿ ಅಂದಾಗ ಸಖತ್ತು ಹೆಮ್ಮೆ ಆಯಿತು. ಅದೊಂದು ಇಂಜಿನಿಯರಿಗೆ ಸೇರಿಸ್ದಂಗೆ ಮೀಟಿಂಗ್ ಹೇಳಿದ್ರು. ಮಂತ್ಲಿ ಆಗ ಮೇಡಮ್ ನಮ್ಮ ಯಜಮಾನ್ರು ಹೋದಾಗ ಅಷ್ಟೇ ಗೌರವ ಕೊಟ್ಟರಂತ. ಹಳ್ಳೀಲಿ ಇಷ್ಟು 2 ಎಕರೆ ಜಮೀನು ಹೊಂತಿದ್ರಿ, ಹಳ್ಳಿಯವರು ಹೊಂತಿದ್ರಿ. ಆಮೇಲಿಂದ ಮಗಳು SLC ಗಂಟು ಗೌರ್ಮೆಂಟಲ್ಲಿ ಓದಿ ಕನ್ನಡ ಮೀಡಿಯಮ್ ಓದಿ ಇವಾಗ ಈ ಮಟ್ಟಕ್ಕೆ ಬಂದಾಳ ಅಂದ್ರೆ ನೀವು ಖುಷಿ ಪಡಬೇಕು, ನೀವು ಯಾಕೆ ಬೇಜಾರು ಪಟ್ಕೋಬೇಕು ಅಂತ ಅವ್ರ ಸಮಕ್ಕೆ ಸೇರಾಕಿ ಕುಣಿಸಿ ನಮ್ಮ ಯಜಮಾನ್ರ ಅವ್ರಿಗೂ ಗೌರವ ಕೊಟ್ಟಂತ. CPT ಮುಗಿದ ಮೇಲೆ ಅವಳಿಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ಲು. ತಿಂಗಳ 2,000 ರೂಪಾಯಿ ಬರ್ತಾಯಿತ್ತು ಅವಳಿಗೆ. ಆಮೇಲೆ ಅವರು ಟ್ರೈನಿಂಗ್ ಹೋಗ್ಬೇಕಾದ್ರೆ ಸ್ಟೇ ಫಂಡ್ ಅಂತ ಕೊಡ್ತಾಯಿದ್ರು, ಅದೊಂದು 10,000 ಬರ್ತಾಯಿತ್ತು. ಅದರಲ್ಲೂ ಅವಳು ಓದ್ಕೊಂಡು ಕೊನೆ ಹಂತನ ತಲುಪಿದ್ಲು. ಅದ್ರ ಜೊತೆಗೆ ನಾವೂ ಕೊಡ್ತಾಯಿದ್ವಿ. ಮನೆಯಲ್ಲಿ ಬೈಕ್ ಓಡಿಸ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಹೆಲ್ಪ್ ಮಾಡ್ತಾಳೆ. ಏನಾದರೂ ಅಕ್ಕಪಕ್ಕದ ಜನಗಳನ್ನೂ ಕೈ ಬಿಡಲ್ಲ. ಜನಗಳ ಸಂಪರ್ಕ ಚಂದ ನನ್ನ ಮಗಳು. ಓದಬೇಕಾದ್ರೆ ಏನಂದ್ರೆ ಲಾಸ್ಟ್ ಎಕ್ಸಾಮಲ್ಲಿ ಪಾಸ್ ಆದ್ಲಲ್ಲ ಮೇಡಮ್, ಆಗ ಖುಷಿ ಆಯಿತು. ಜಾಬ್ ಆಯ್ತಲ್ಲ ಅಂಜಿನ ತುಂಬ ಖುಷಿ ಆಯಿತು ಮೇಡಮ್ ನನಗೆ. ಶನಿವಾರ ಭಾನುವಾರ ಮನೇಲಿದ್ದಾಗೆಲ್ಲ ಮಾಡ್ಕೊಡ್ತಾಳೆ ನಮ್ಮ ಕೆಲಸನ. ಹಸು ಕರೆಯೋದು, ದನ ಹಿಡಿದು ಕಟ್ಟೋದು ನನ್ನ ದೊಡ್ಡ ಮಗಳು ಎಲ್ಲ ಮಾಡ್ತಾಳೆ ಮೇಡಮ್. ಗೊಬ್ಬರ ಹಾಕ್ಸೋದು, ಹಾಳುಗಳು ಕರ್ಕೊಂಡೋಗಿ ಜಮೀನಲ್ಲಿ. ಟಿಲ್ಲರು ಅಪ್ಪ ಏನಾದ್ರು ಟಿಲ್ಲರ್ ಸ್ವಲ್ಪ ಕೀಳಿಸ್ಬೇಕು ಅಂದರೆ ಜೊತೆಲೆಲ್ಲ ಹೆಲ್ಪ್ ಮಾಡಿಕೊಡೋದು ಎಲ್ಲ ಮಾಡ್ತಾಳೆ ಮೇಡಮ್. ನನ್ನ ಮಗಳ ತುಂಬ ಅಂತಂದ್ರೆ ನನಗೆ ಮರ್ಯಾದೆ ಕೊಡ್ತಾವಳಲ್ಲ, ಅದೇ ಒಂದು ತುಂಬ ವಿಚಾರ. ಇನ್ನೂ ಒಳಗೆ ಓದೋ ಹುಚ್ಚು, ಬರೆಯೋದಕ್ಕೂ ಓದಬೇಕು, ಸಂಪಾದನೆ ಮಾಡಬೇಕು ಅನ್ನೋದು ಹುಚ್ಚು. CA ಕಂಪ್ಲೀಟ್ ಮಾಡಿ 1, 2 ವರ್ಷ, 3 ವರ್ಷ, 4 ವರ್ಷ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ್ರೆ ನಿನಗೆ ನಿಮ್ಮ ಅಪ್ಪಂಗೆ ಇಬ್ರಿಗೂ ಒಂದು ಸ್ಥಾನನ ಕಲ್ಪಿಸಿ ಆಮೇಲೆ ನನ್ನನ್ನು ಮದುವೆ ಮಾಡು ಅಂತಲೇ ಹೇಳ್ತಾಳೆ. ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತಲ್ಲ, ನಾವು ಕಟ್ಟೋ ದುಡ್ಡು ವಾಪಸ್ಸಿ ಅವರು 19,000 ರೂಪಾಯಿ ದುಡ್ಡು ಕೊಡ್ತಿರು. ಸ್ಕಾಲರ್ಶಿಪ್ ದುಡ್ಡು ಅಂತ 3,000 ರೂಪಾಯಿ ದುಡ್ಡು ಬರ್ತಿತ್ತು ವರ್ಷ. ಈ ಸರಿ ಮೋದಿಯವರು ಬಂದಿದ್ರಲ್ಲ, ಅವಾಗೆಲ್ಲ ಇವು ಸ್ಕ್ವಾಡ್ಗಳ ರೀತಿ ಲೈನ್ ಮಾಡಿ ನಿಲ್ಸೋಕೆ ಮಕ್ಕಳುಗಳನ್ನ ಕಲಿಸ್ಕೊಂಡಿದ್ರು ನನ್ನ ಮಗಳನ್ನ. ನಿನಗೆ ಕೆಲಸ ಆಯ್ತಲ್ಲ ಮದುವೆ ಆಗ್ಬಿಡುವಂದು. ಇಲ್ಲ ಅಮ್ಮ, ನಾನು ಸಾಲ ತೀರ್ಸ್ಕೊಂತ ನಾನು ಮದುವೆ ಮಾಡ್ಕೊಳ್ಳಲ್ಲ. ನನ್ನಿಂದ ತುಂಬ ಕಷ್ಟಪಟ್ಟಿದ್ದೀರಿ, ನಾನೇ ಸಾಲ ತೀರಿಸ್ತೀನಿ. ಎಲ್ಲ ಹೆಣ್ಮಕ್ಳನ್ನು ಓದಿಸಿ ಅವರ ಏನು ಅನ್ಕೋತಾರೆ ಅದನ್ನು ಸಾಧನೆ ಮಾಡೋಕ್ಕೆ ಬಿಡಿ ಅವ್ರು ಬೆಳೆಯೋದನ್ನು ನಾವು ನೋಡಿ ಖುಷಿ ಪಡೋಣ. ನಮ್ಮ ಹೆಣ್ಮಕ್ಳು ಮಾಡೋ ಸಾಧನೆನ ನಾವೆಲ್ಲ ಸಿಹಿ ಸುದ್ದಿ ಅಂತ ಆಚರಿಸಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ?